ಈಗ ನಾನು ವಡೆ ಮಾಡೋದಕ್ಕೆ ಏನು ಬೇಕು ಅಂತ ತೋರಿಸ್ತಾ ಇದ್ದೀನಿ, ಹೆಂಗೆ ಮಾಡಬೇಕು ಅಂತ ಹೇಳಿ. ಇದು ಕಡಲೆಬೇಳೆ. ಈ ಕಡಲೆಬೇಳೆನ ನಾನು 2 ಗಂಟೆ ಟೈಮ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೆನೆಸಿ ನೀರನ್ನು ಶೋಧಿಸಿ ಇಟ್ಟಿದ್ದೀನಿ. ಈ ಥರ ಹಿಂಗೆ ಹಿಂಟಿದ್ರೆ ಪೀಸ್ ಆಗಬೇಕು. ಇದು ಚೆನ್ನಾಗಿ ಇವಾಗ ನೆಂದಿದೆ 2 ಗಂಟೆ ಟೈಮು. ನೆಕ್ಸ್ಟ್ ಈಗ ಏನು ಮಾಡಬೇಕು, ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ, ಸೋಲಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಮಿಕ್ಸಿಗೆ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀನಿ, ಏನೇನು ಬೇಕು ಅಂತೇಳಿ. ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಚಕ್ಕೆ, ಸ್ವಲ್ಪ ಇದು ಲವಂಗ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ. ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡೋರು ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ 1 ಇಂಚಷ್ಟು. ಇದು ನೆಂದಿರೋದು ಬೇಳೆ ಅರ್ಧ kg ಅಷ್ಟಿದೆ ಅಂತಂದರೆ ಇಷ್ಟು ಇಂಗ್ರೀಡಿಯೆಂಟ್ಸು ಈ ಪ್ರಮಾಣದಲ್ಲಿ ಬೇಕು. ಇವಾಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇವಾಗ ಜಾರ್ ತಗೊಂಡಿದ್ದೀನಿ. ಈ ಜಾರ್ಗೆ ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ ಬೆಳ್ಳುಳ್ಳಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇವಾಗ. ನೆಕ್ಸ್ಟು ಇದಕ್ಕೆ ಹಸಿರು ಮೆಣಸಿನ್ಕಾಯಿ. ನೀವು ಖಾರ ತಿನ್ನೋರು ಎಷ್ಟು ತಿಂತೀರಾ ಖಾರನ ಅಂತ ನೋಡಿಕೊಂಡು ಖಾರನ ಯೂಸ್ ಮಾಡ್ಕೊಳ್ಳಿ. ಇಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸಾಮಾನ್ಯವಾಗಿ ಒಂದು 8 ಅಂತ ತಿಳ್ಕೊಳ್ಳಿ. ಇದು ಇಷ್ಟು 1 ಇಂಚಷ್ಟು ಶುಂಠಿ ಹಾಕಿದ್ದೀನಿ ನಾನು. ಮತ್ತು ಸ್ವಲ್ಪ ಇಷ್ಟು ಈರುಳ್ಳಿ ಹಾಕಿದ್ದೀನಿ. ಮತ್ತು ಒಂದು ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಇಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಒಂದೇ 7-8 ಏಲಕ್ಕಿ ಲವಂಗ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀನಿ. ಇಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಮತ್ತು ಇಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೇನೆ. ಈಗ ಇಷ್ಟನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇವಾಗ ಸಾಲ್ಟನ್ನು ಕೂಡ ಅದರೊಳಗೆ ಹಾಕಿ ರುಬ್ಬಿಸ್ತೀನಿ. ಇವಾಗ ಇದಿಷ್ಟು ರುಬ್ಬಿಸಿದ್ಮೇಲೆ ಇವಾಗ ಇದನ್ನು ರುಬ್ಬಿಸಿದ್ದೀನಿ. ಈ ಥರ ತರಿಯಾಗಿ ಅದಾಗದೆ ಹಾಗೆ ಮಿಕ್ಸಿಲಿ. ಈಗ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ. ಮತ್ತು ಈಗ ಈ ಕಡಲೆಬೇಳೆನ ಇದಕ್ಕೆ ಹಾಕ್ತೀನಿ. ಕೆಲವರು ಕಡಲೆಬೇಳೆ ಜೊತೆಗೆ ಸ್ವಲ್ಪ ಅಕ್ಕಿ ಹಾಗೂ ನೆನೆಸ್ಕೊಂಡು ಹಾಕ್ಕೋತಾರೆ. ನಾನು ಹಂಗೆ ಪ್ಲೈನಾಗಿ ಇವಾಗ ಮಾಡ್ತಾಯಿದ್ದೀನಿ. ಈ ಕಡಲೆಬೇಳೆನೂ ಕೂಡ ಹಾಕಿ ರುಬ್ಬಿಸ್ತೀನಿ. ಇವಾಗ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿಸ್ಬೇಕು, ಯಾಕೆಂದರೆ ಅದಾಗಲ್ಲ. ಈಗ ರುಬ್ಬಿಸಿ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ರುಬ್ಬಿಸಿದ್ದೀನಿ. ಈಗ ಈ ಥರ ಆಗಿದೆ. ನಮ್ಮ ಮಿಕ್ಸಿಲಿ ಆಗೋದೇ ಹೀಗೆ, ಎಲ್ಲರ ಮಿಕ್ಸಿಲಿ ಹಂಗೇನೆ ಈ ಥರ ಆಗಿದೆ. ಈಗ ಇದನ್ನೇನು ಮಾಡಬೇಕು ಅಂತಂದರೆ, ಒಂದು ಪಾತ್ರೆಗೆ ಹಾಕ್ಕೊಂಬಿಡ್ಬೇಕು. ಮತ್ತು ಇನ್ನೊಂದು ಸ್ವಲ್ಪ ಬೇಳೆ ಐತಲ್ಲ, ಅದನ್ನು ರುಬ್ಬಿಸೋದಕ್ಕೆ ಸಲುವಾಗಿ ಇದನ್ನು ಕೂಡ ಅದೇ ಥರ ರುಬ್ಬಿಸ್ಬೇಕು. ಸ್ವಲ್ಪ ಹಾಕ್ಕೊಂಡೆ ರುಬ್ಬಿಸ್ಬೇಕು. ಮತ್ತು ಇದನ್ನು ರುಬ್ಬಿಸಿದ್ಮೇಲೆ ನಾವೇನು ಮಾಡಬೇಕು ಅಂದರೆ, ಈ ಥರ ಹಚ್ಚಿಟ್ಕೊಂಡಿದ್ದೇನೆ ನಾನು ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಿಂಗೆ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ. ಇದೆಲ್ಲ ಇದಕ್ಕೆ ಹಾಕಿ ನಿಮಗೆ ಎಷ್ಟು ಪ್ರಮಾಣದ್ದು ನೀವು ಮಾಡ್ತೀರಾ, ಎಷ್ಟು ಈರುಳ್ಳಿ ಬೇಕು ನೋಡಿಕೊಂಡು ಅದನ್ನು ಕಲಿಸ್ಬೇಕಾಗತ್ತೆ. ಈ ಥರ ಇವಾಗ ಇದನ್ನೆಲ್ಲ ರುಬ್ಬಿಸ್ಬಿಟ್ಟು ನಾನು ತೋರಿಸ್ತೀನಿ. ಮತ್ತೆ
ಈ ಥರ ರುಬ್ಸಿ ಆಗಿದೆ ಹಿಂಗೆ. ಈ ಥರ ರುಬ್ಸಿ ಆದಮೇಲೆ ನಾವು ಇದಕ್ಕೇನು ಮಾಡಬೇಕು, ಕಲಿಸ್ಬಿಡ್ಬೇಕು ಎಲ್ಲನ. ಇವಾಗ ಎಲ್ಲ ಮಿಶ್ರಣ ಕಲಿಸ್ಕೊಂಬಿಡ್ಬೇಕು. ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇನ್ನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕು ಅಂದರೆ ಅದನ್ನು ಹಸಿ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದನ್ನು ಕಟ್ ಮಾಡಿ ಹಾಕ್ಕೊಂಬಿಡಿ. ಇವಾಗ ಹಾಕಿರೋ ಅದ ಎಲ್ಲ ಕರೆಕ್ಟ್ ಆಗ್ಯದ. ಮತ್ತು ಈ ಟೈಮಲ್ಲಿ ಟೇಸ್ಟ್ ಮಾಡಿದಾಗ ಇದು ಸಪ್ಪೆ ಆಗಿದ್ದರೆ ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕ್ಕೊಂಬಿಡಿ. ನೆಕ್ಸ್ಟ್ ಇದನ್ನು ಎಣ್ಣೆಯಲ್ಲಿ ಬೇಯಿಸೋದಕ್ಕೆ ರೆಡಿಯಾಗಿದೆ. ನೆಕ್ಸ್ಟ್ ಎಣ್ಣೆಯಲ್ಲಿ ಬೇಯಿಸೋದು ಹೆಂಗೆ, ತಟ್ಟೋದು ಹೆಂಗೆ ಅಂತೇಳಿ ತೋರಿಸ್ತೀನಿ. ಈಗ ಬೇಯ್ತಾ ಇದೆ. ಇವಾಗ ನೋಡಿ, ಈ ವಡೆ ಇವಾಗ ಬೆಂದಿದೆ. ದಪ್ಪ ಬೇಕು ಅಂದರೆ ದಪ್ಪ, ಸಣ್ಣ ಬೇಕು ಅಂದರೆ ಸಣ್ಣಗೆ, ತೆಳ್ಳಗೆ ಮಾಡ್ಕೊಳ್ಳಿ. ಇವಾಗ ಎತ್ತೋದಕ್ಕೆ ರೆಡಿ ಆಗಿದೆ. ರುಬ್ಬಿಸ್ಬೇಕಾದ್ರೆ ಸ್ವಲ್ಪನೂ ನೀರು ಹಾಕ್ಬಾರ್ದು. ಈ ಥರ ಕೈಯಲ್ಲೇ ತಟ್ಕೋಬೋದು. ಈ ಥರ ಮುಂಗೈಯಲ್ಲೇ ಹಿಂಗೆ ಅಂದರೆ ಎಷ್ಟು ಅಗಲ ಬರುತ್ತೆ. ಈ ಥರ ಇಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ ಇದ್ರ ಮೇಲೆ ಹಿಂಗೆ ಅಗಲ ಮಾಡಿ ತಟ್ಟಿಬಿಟ್ಟು ಅದನ್ನು ಹಾಗೆ ಎತ್ತಿ ಹಾಕ್ಬೋದು. ಈ ಥರ ಎತ್ತಿಬಿಟ್ಟು ಹಾಕ್ಬೋದು. ಇಲ್ಲ ಅಂದರೆ ನಿಮ್ಮ ಕೈ ಮೇಲೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಥರ ಬರುತ್ತೆ. ಅದನ್ನು ಹಿಂಗಂದು ಈ ಥರ ಮಾಡಿ ಹಿಂಗೂ ಹಾಕ್ಬೋದು. ಸ್ವಲ್ಪ ಈ ಥರ ಬೆಂದಿರಬೇಕಾದ್ರೆ ಮುಚ್ಚಾಕಬೇಕು. ಎರಡು ಸೈಡು ಬೇಯಬೇಕಲ್ಲ, ಅದಕ್ಕೆ.
ಎಲ್ಲ ಮಾಡ್ತಾ ಮಾಡ್ತಾ ಅನುಭವಗಳು ಬರುತ್ತೆ. ಇದು ಬೇಯಿಸ್ಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಬೇಯಿಸ್ಕೊಳ್ಳಿ. ಎಣ್ಣೆಯಿಂದ ಸ್ವಲ್ಪ ದೂರ ಇಟ್ಕೊಂಡು ಬೇಯಿಸಿ. ಈಗ ವಡೆ ಬೆಂದಿದೆ. ಇವಾಗ ಕ್ರಿಸ್ಪಿಯಾಗಿ ಬೇಕಾದರೆ ಕ್ರಿಸ್ಪಿಯಾಗಿ, ಮೆದುವಾಗಬೇಕಾದ್ರೆ ಮೆದುವಾಗಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬೇಯಿಸ್ಕೋಬೋದು. ಇವಾಗ ಈಗ ಗರ್ಮ ಗರ್ಮ ವಡೆ ರೆಡಿ ಆಯಿತು. ಹಿಂಗೆ ಬೇಯಿಸೋದು ವಡೆನ. ಈಗ ಕಡಲೆಬೇಳೆ ವಡೆ ರೆಡಿ. ಈ ಥರ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ.